ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ನಡುವೆ ಗಲಾಟೆ, ಕತ್ತರಿಯಿಂದ ಚುಚ್ಚಿ ಕೊಲೆ. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ನಡುವೆ ಗಲಾಟೆ ನಡೆದು ಕತ್ತರಿಯಿಂದ ಕುತ್ತಿಗೆಗೆ ಚುಚ್ಚಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆಯಲ್ಲಿ ಸಾವನ್ನಪ್ಪಿರುವ ಯುವಕ ಚಿಂತಾಮಣಿ ನಗರದ ಅಬ್ಬುಗುಂಡು ಬಳಿಯ ನಿವಾಸಿ ಹಾಗೂ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ಸಾದಿಕ್ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಅರ್ಬಾಜ್ ರವರಾಗಿದ್ದು, ಕತ್ತರಿಯಿಂದ ಕುತ್ತಿಗೆಗೆ ಚುಚ್ಚಿ ಕೊಲೆ ಮಾಡಿರುವ ಯುವಕ ವಾಸಿಂ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಫರ್ಹಾಜ್ ರವರಾಗಿದ್ದಾರೆ. ಮಂಗಳವಾರ ಸಂಜೆ ಕ್ಷುಲ್ಲಕ ಕಾರಣಕ್ಕೆ ಮೃತ ಅರ್ಬಾಜ್ ಹಾಗೂ ಫರ್ಹಾಜ್ ನಡುವೆ ಗಲಾಟೆ ನಡೆದು ಫರ್ಹಾಜ್ ಅರ್ಬಾಜ್ ಅವರ ಕುತ್ತಿಗೆಗೆ ಕತ್ತರಿಯಿಂದ ಚುಚ್ಚಿ ಗಾಯ ಮಾಡಿದ್ದು, ಕೂಡಲೇ ಅರ್ಬಾಜ್ಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅರ್ಬಾಜ್ ಮೃತಪಟ್ಟಿದ್ದಾನೆ ಎಂದು ಬಲ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆಯ ಸಿಐ ವಿಜಯ್ ಕುಮಾರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಎಂ ಸುನೀಲ್, ಜೆಕೆ ನ್ಯೂಸ್ ಕನ್ನಡ, ಚಿಂತಾಮಣಿ. ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವತ್ತು ಗವರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇಲ್ಲಿ ಈ ಕೇಸಲ್ಲಿ ವಿಕ್ಟಿಮ್ ಅವ್ರದ್ದು ಹೆಸರು ಅರ್ಬಾಜ್. ಅವರು ಫ್ರೂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಸೇಲ್ಸ್ಮನ್ ಆಗಿ. ಮತ್ತೆ ಈ ಕೇಸಲ್ಲಿ ಅಕ್ಯೂಸ್ಡ್ ಯಾರು ಇದ್ದೀರಾ ಫರಾದ್, ಅವರು ಕೂಡ ಫ್ರೂಟ್ ಅಂಗಡಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ, ಆ ಅಂಗಡಿಯಲ್ಲಿ ಫ್ರೂಟ್ ಅಂಗಡಿಯಲ್ಲಿ ಅವರು ಕೂಡ ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತಾರೆ. ಈ ಮೂರು ಜನನು ರೆಗ್ಯುಲರ್ ಆಗಿ ಏನಾದ್ರು ಸಣ್ಣ ಪುಟ್ಟ ವಿಷಯಕ್ಕೆ ಸಿಲಿ ವಿಷಯ ಬಗ್ಗೆ ಏನಾದ್ರು ಮಾತುಕತೆ ಆಗ್ತಾ ಇತ್ತು, ಫ್ರೆಂಡ್ಶಿಪ್ ತರ. ಬಟ್ ಇವತ್ತು ಏನಾದ್ರು ಸೀರಿಯಸ್ ಆಗಿ ಸ್ಕಫಲ್ ಆಗಿ ಇವರು ಫರಾದ್ ಅವ್ರಿಗೆ ಒಂದು ಸೀಸರ್ ಇಂದ ಕೆಜಿಯಿಂದ ಅವ್ರಿಗೆ ನೈಟ್ ಮೇಲೆ ಅಟ್ಯಾಕ್ ಮಾಡಿದಾರ. ನೈಟ್ ಮೇಲೆ ಅವ್ರದ್ದು ಇಂಜುರಿ, ಶಾರ್ಪ್ ವೆಪನ್ ಇಂದ ಇಂಜುರಿ ಆಗಿ ಅವ್ರದ್ದು ಹಾಸ್ಪಿಟಲ್ ಅಲ್ಲಿ ಡೆತ್ ಆಯ್ತು ಅರ್ಬಾಜ್ದು. ಕೇಸಲ್ಲಿ ಆರೋಪಿ ಯಾರು ಇದಾರ ಫರಾದ್, ಅವರಿಗೆ ನಾವು ಅರೆಸ್ಟ್ ಮಾಡಿದೀವಿ ಈ ಕೇಸಲ್ಲಿ. ಮತ್ತೆ ಬೇರೆ ಯಾವ್ದು ಎಂಗಲ್ ವಗೇರೆ ಈ ಕೇಸಲ್ಲಿ ಅದನ್ನು ಕೂಡ ಬೇಗ ಪತ್ತೆ ಮಾಡ್ತೀವಿ. ಸರ್, ಈ ಹಿಂದೆ ಏನಾನ ಇವ್ರಿಗೆ ಜಗಳ ಆಗ್ತಾ ಇತ್ತು ಅನ್ನೋದು ಅದು ಸಿನ್ಸ್ ಈಗ ಜಸ್ಟ್ 2 hours ಆಯ್ತು ಕೇಸ್ ಆಗಿ. ಡೆಫಿನೆಟ್ಲಿ ಬೇರೆ ಯಾವ್ದು ಎಂಗಲ್ ಇದೆ ಅದು ನಾವು ಪತ್ತೆ ಮಾಡ್ತೀವಿ. ಬಟ್ ನಮ್ಮ ಮಾಹಿತಿ ಪ್ರಕಾರ ಅಕ್ಕಪಕ್ಕ ಅಂಗಡಿ ಇತ್ತು, ಫಸ್ಟ್ ಏನು ಕಾಂಪಿಟೇಷನ್ ಮಾಡ್ತಾರೆ, ಯಾರ ಹತ್ರ ಎಷ್ಟು ಕಸ್ಟಮರ್ ಬರ್ತಾರೆ, ಈ ಕಾರಣ ಬಗ್ಗೆ ಮಾತುಕತೆ ಆಗ್ತಾ ಇತ್ತು. ಮತ್ತೆ ಸೇಮ್ ಏಜ್ ಇದೆಯಾ ಅಥವಾ ಏನಾದ್ರು ಪ್ರತಿದಿನ ಏನಾದ್ರು ಮಾತಾಡ್ತಾರೆ, ಆರ್ಗ್ಯುಮೆಂಟ್ಸ್ ಮಾಡ್ತಾರೆ, ಈ ತರ ಇದೆಯಾ. ಬಟ್ ಬೇರೆ ಯಾವ್ದು ರೀಸನ್ ಇದೆ ಅದನ್ನು ಕೂಡ ನಾವು ಪತ್ತೆ ಮಾಡ್ತೀವಿ. ಈ ಕೊಲೆಯಲ್ಲಿ ಇಬ್ರ ಇಲ್ಲ ಮೂವರ ಜಗಳ ಆಯ್ತು? ಈಗ ನಮ್ ಪ್ರಕಾರ 2 ಜನದ್ದು ಜಗಳ ಆಯ್ತು. ಒಬ್ರು ಆರೋಪಿ ಇದಾರ, ಒಬ್ರು ವಿಕ್ಟಿಮ್ ಇದಾರ. ಅವ್ರಿಗೆ 2 ಜನದ್ದು ಇನ್ವಾಲ್ವ್ಮೆಂಟ್ ಇದೆ. ಬಟ್ ಬೇರೆ ಯಾವ್ದು ಭಾಗಿಯಾಗಿದ್ದಾರೆ ಈ ಕೇಸಲ್ಲಿ ಅವ್ರಿಗೆ ಕೂಡ ಪತ್ತೆ ಮಾಡ್ತೀವಿ. ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ ಜೆಕೆ ನ್ಯೂಸ್ ಕನ್ನಡದಲ್ಲಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.